ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, 60 ವರ್ಷ ದಾಟಿದ ಮೇಲೆ ಮೂಳೆಗಳು ದುರ್ಬಲಗೊಳ್ಳುವುದು, ಕೀಲು ನೋವು, ಜ್ಞಾಪಕ ಶಕ್ತಿ ಕಡಿಮೆಯಾಗುವುದು ಮತ್ತು ಹೃದಯದ ಸಮಸ್ಯೆಗಳು ಕಾಣಿಸಿಕೊಳ್ಳುವುದು ಸರ್ವೇ ಸಾಮಾನ್ಯ. ಇವುಗಳನ್ನು ತಡೆಯಲು ವೈದ್ಯರು ಸೂಚಿಸಿರುವ ಪ್ರಮುಖ ಆಹಾರಗಳು ಯಾವುವು ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ನೀಡಿ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ನಂಬರ್ 1, ಟರ್ಮರಿಕ್ ಮಿಲ್ಕ್. ವಯಸ್ಸಾದಂತೆ ಮೂಳೆಗಳ ಸಾಂದ್ರತೆ ಕಡಿಮೆಯಾಗುತ್ತದೆ ಮತ್ತು ನಿದ್ರಾಹೀನತೆ ಕಾಡುತ್ತದೆ. ಇದಕ್ಕೆ ಅರಿಶಿಣದ ಹಾಲು ರಾಮಬಾಣವಾಗಿದೆ. ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ ಎಂಬ ಗುಣವು ನೈಸರ್ಗಿಕ ನೋವು ನಿವಾರಕವಾಗಿ ಕೆಲಸ ಮಾಡುತ್ತದೆ. ಇದು ಕೀಲು ನೋವು ಮತ್ತು ಸ್ನಾಯುಗಳ ಸೆಳೆತವನ್ನು ಕಡಿಮೆ ಮಾಡುತ್ತದೆ. ನಂತರ ಹಾಲಿನಲ್ಲಿರುವ ಕ್ಯಾಲ್ಸಿಯಂ ಮೂಳೆಗಳನ್ನು ಬಲಪಡಿಸುತ್ತದೆ. ಇದರಲ್ಲಿರುವ ಟ್ರಿಪ್ಟೋಫಾನ್ ಎಂಬ ಅಂಶವು ಮೆದುಳಿನಲ್ಲಿ ಮೆಲಟೋನಿನ್ ಮತ್ತು ಸಿರೋಟೋನಿನ್ ಎಂಬ ಹಾರ್ಮೋನುಗಳನ್ನು ಉತ್ಪಾದಿಸಿ ಒತ್ತಡ ಕಡಿಮೆ ಮಾಡಿ ಉತ್ತಮ ನಿದ್ರೆ ಬರುವಂತೆ ಮಾಡುತ್ತದೆ. ಇನ್ನು ಇದನ್ನು ಸೇವಿಸುವ ವಿಧಾನ ಯಾವುದು ಎಂದು ನೋಡೋದಾದ್ರೆ, ರಾತ್ರಿ ಮಲಗುವ ಮುನ್ನ ಒಂದು ಲೋಟ ಉಗುರು ಬೆಚ್ಚಗಿನ ಹಾಲಿಗೆ ಅರ್ಧ ಚಮಚ ಅರಿಶಿಣ ಮತ್ತು ಒಂದು ಚಿಟಿಕೆ ಕಾಳು ಮೆಣಸಿನ ಪುಡಿಯನ್ನು ಬೆರೆಸಿಕೊಂಡು ಕುಡಿಯಿರಿ. ನಂಬರ್ 2, ಬೆಳ್ಳುಳ್ಳಿ. ಫ್ರೆಂಡ್ಸ್, ಹೃದಯದ ಆರೋಗ್ಯಕ್ಕೆ ಬೆಳ್ಳುಳ್ಳಿ ಅತ್ಯುತ್ತಮವಾದ ಮನೆಮದ್ದಾಗಿದೆ. 60 ವರ್ಷದ ನಂತರ ರಕ್ತನಾಳಗಳು ಗಟ್ಟಿಯಾಗತೊಡಗುತ್ತವೆ ಮತ್ತು ರಕ್ತ ದಪ್ಪವಾಗುತ್ತದೆ. ಇದು ಬಿಪಿ ಮತ್ತು ಹೃದಯಾಘಾತದ ಅಪಾಯವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಬೆಳ್ಳುಳ್ಳಿಯನ್ನು ಜಜ್ಜಿದಾಗ ಅದರಲ್ಲಿ ಅಲಿಸಿನ್ ಎಂಬ ಸಂಯುಕ್ತ ಬಿಡುಗಡೆಯಾಗುತ್ತದೆ. ಇದು ರಕ್ತದೊತ್ತಡವನ್ನು ನಿಯಂತ್ರಿಸಲು, ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಮತ್ತು ರಕ್ತ ಹೆಪ್ಪುಗಟ್ಟದಂತೆ ತಡೆಯಲು ತುಂಬಾ ಸಹಾಯ ಮಾಡುತ್ತದೆ. ಫ್ರೆಂಡ್ಸ್, ಮುಖ್ಯವಾಗಿ ನೀವು ಸಾಂಪ್ರದಾಯಿಕ ಅಥವಾ ಧಾರ್ಮಿಕ ಕಾರಣಗಳಿಂದ ಬೆಳ್ಳುಳ್ಳಿ ಬಳಸದಿದ್ದರೆ ಪರವಾಗಿಲ್ಲ. ಕನಿಷ್ಠ ಪಕ್ಷ ಇದನ್ನು ಆಹಾರದಲ್ಲಿ ಸೇರಿಸುವುದು ಹೃದಯಕ್ಕೆ ತುಂಬಾ ಒಳ್ಳೆಯದು. ಇವುಗಳನ್ನು ನಮ್ಮ ಆಹಾರದಲ್ಲಿ ಸೇರಿಸಿಕೊಂಡು ಬಳಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ದೇಹದ ಒಳಗಿನ ಉರಿಯೂತವನ್ನು ಕಡಿಮೆ ಮಾಡುವ ಮೂಲಕ ಕಿಡ್ನಿ ಸಮಸ್ಯೆ, ಮಧುಮೇಹ ಮತ್ತು ನರಗಳ ಬ್ಲಾಕೇಜ್ ತಡೆಯುತ್ತದೆ. ಜೊತೆಗೆ ಉತ್ತಮ ನಿದ್ರೆ ಮತ್ತು ನೋವು ಮುಕ್ತ ಕೀಲುಗಳಿಂದಾಗಿ ದೇಹದಲ್ಲಿ ಹೊಸ ಚೈತನ್ಯ ಮೂಡುತ್ತದೆ. ಫ್ರೆಂಡ್ಸ್, ನೀವು ಬೆಳ್ಳುಳ್ಳಿಯನ್ನು ಕತ್ತರಿಸಿದಾಗ ಅದರಲ್ಲಿ ಅಲಿಸಿನ್ ಎಂಬ ಸಂಯುಕ್ತ ಬಿಡುಗಡೆಯಾಗುತ್ತದೆ. ಇದು ಬೆಳ್ಳುಳ್ಳಿಯ ವಾಸನೆಗೆ ಕಾರಣ. ಇದು ರಕ್ತನಾಳಗಳನ್ನು ಸಡಿಲುಗೊಳಿಸುತ್ತದೆ, ರಕ್ತ ಪರಿಚಲನೆ ಸುಧಾರಿಸುತ್ತದೆ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಹೃದಯಾಘಾತ ಮತ್ತು ಪಾರ್ಶ್ವವಾಯು ಅಪಾಯ ತಪ್ಪುತ್ತದೆ. ಇದನ್ನು ಬಳಸುವ ವಿಧಾನ ಯಾವುದೆಂದು ನೋಡೋದಾದ್ರೆ, ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಅಥವಾ 2 ಎಸಳು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ 5 ನಿಮಿಷ ಬಿಟ್ಟು ನಂತರ ನೀರಿನೊಂದಿಗೆ ಸೇವಿಸಿ. ನಿಮಗೆ ಹಸಿಯಾಗಿ ತಿನ್ನಲು ಕಷ್ಟವಾದರೆ ತುಪ್ಪದಲ್ಲಿ ಹುರಿದು ಸೇವಿಸಬಹುದು. ತೆಂಗಿನಕಾಯಿ ಮತ್ತು ಎಳನೀರು. ಫ್ರೆಂಡ್ಸ್, ವಯಸ್ಸಾದಂತೆ ಮೆದುಳಿನ ಕೋಶಗಳು ದುರ್ಬಲವಾಗುತ್ತವೆ ಮತ್ತು ರಕ್ತದೊತ್ತಡ ಹೆಚ್ಚಾಗಬಹುದು. ತೆಂಗಿನಕಾಯಿಯಲ್ಲಿರುವ ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ ಮೆದುಳುಗಳಿಗೆ ನೇರವಾಗಿ ಶಕ್ತಿಯನ್ನು ನೀಡುತ್ತವೆ. ಎಳನೀರಿನಲ್ಲಿರುವ ಪೊಟ್ಯಾಸಿಯಂ ಮತ್ತು ಮ್ಯಾಗ್ನೇಸಿಯಂ ಸ್ನಾಯುಗಳ ಸೆಳೆತವನ್ನು ಕಡಿಮೆ ಮಾಡಿ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುತ್ತವೆ. ಫ್ರೆಂಡ್ಸ್, ಇನ್ನು ಇದನ್ನು ಬಳಸುವ ವಿಧಾನ ಯಾವುದು ಎಂದು ನೋಡೋದಾದ್ರೆ, ಪ್ರತಿದಿನ ಸ್ವಲ್ಪ ಹಸಿ ತೆಂಗಿನಕಾಯಿ ತಿನ್ನಿ ಮತ್ತು ಎಳನೀರು ಕುಡಿಯಿರಿ. ನಿಮಗೆ ಅಗಿಯಲು ಸಾಧ್ಯವಾಗದಿದ್ದರೆ 1 ಸ್ಪೂನ್ ಕೋಲ್ಡ್ ಪ್ರೆಸ್ ತೆಂಗಿನ ಎಣ್ಣೆಯನ್ನು ಆಹಾರದ ಮೇಲೆ ಹಾಕಿಕೊಂಡು ಸೇವಿಸಬಹುದು. ಮೆಂತ್ಯ ಕಾಳುಗಳು. ಫ್ರೆಂಡ್ಸ್, ಮೆಂತ್ಯದಲ್ಲಿ ಕರಗುವ ನಾರು ಮತ್ತು ಫೈಬರ್ ಅಂಶಗಳಿವೆ. ಇದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುತ್ತದೆ ಮತ್ತು ಇನ್ಸುಲಿನ್ ಪ್ರತಿರೋಧವನ್ನು ಕಡಿಮೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ಇದು ಕೀಲು ನೋವು ಮತ್ತು ಜೀರ್ಣಕ್ರಿಯೆ ಸಮಸ್ಯೆಗಳಿಗೂ ರಾಮಬಾಣವಾಗಿದೆ. ಇನ್ನು ಇದನ್ನು ಬಳಸುವ ವಿಧಾನ ಯಾವುದು ಎಂದು ನೋಡೋದಾದ್ರೆ, 1 ಸ್ಪೂನ್ ಮೆಂತ್ಯ ಕಾಳುಗಳನ್ನು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಆ ನೀರನ್ನು ಕುಡಿದು ಕಾಳುಗಳನ್ನು ಅಗಿಯಿರಿ. ನಂಬರ್ 4, ನೆಲ್ಲಿಕಾಯಿ. ಫ್ರೆಂಡ್ಸ್, ನೆಲ್ಲಿಕಾಯಿಯಲ್ಲಿ ಕಿತ್ತಳೆ ಹಣ್ಣಿಗಿಂತ 20 ಪಟ್ಟು ಹೆಚ್ಚು ವಿಟಮಿನ್ ಸಿ ಇರುತ್ತದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಕಾಲಜನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ, ಒಸಡುಗಳನ್ನು ಗಟ್ಟಿಗೊಳಿಸುತ್ತದೆ ಮತ್ತು ನಿಮ್ಮ ದೃಷ್ಟಿಯನ್ನು ಸುಧಾರಿಸುತ್ತದೆ. ಇನ್ನು ಇದನ್ನು ಬಳಸುವ ವಿಧಾನ ಯಾವುದೆಂದು ನೋಡೋದಾದ್ರೆ, ಪ್ರತಿದಿನ 1 ತಾಜಾ ನೆಲ್ಲಿಕಾಯಿ ಅಥವಾ 1 ಚಮಚ ನೆಲ್ಲಿಕಾಯಿ ಪುಡಿಯನ್ನು ಜೇನು ತುಪ್ಪದೊಂದಿಗೆ ಸೇವಿಸಿ. ನಂಬರ್ 5, ಹಸಿರು ಎಲೆ ತರಕಾರಿಗಳು. ಫ್ರೆಂಡ್ಸ್, ಪಾಲಕ್, ದಂಟು ಮುಂತಾದ ಸೊಪ್ಪುಗಳಲ್ಲಿ ಕ್ಯಾಲ್ಸಿಯಂ, ಕಬ್ಬಿಣ, ಮ್ಯಾಗ್ನೀಸಿಯಂ ಮತ್ತು ಕ್ಲೋರೋಫಿಲ್ ಸಮೃದ್ಧವಾಗಿವೆ. ಇವು ಮೂಳೆಗಳ ಸಾಂದ್ರತೆಯನ್ನು ಹೆಚ್ಚಿಸುತ್ತವೆ ಮತ್ತು ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗಲು ಸಹಾಯ ಮಾಡುತ್ತವೆ. ಇದರಿಂದ ರಕ್ತಹೀನತೆ ದೂರವಾಗುತ್ತದೆ. ಫ್ರೆಂಡ್ಸ್, ಇನ್ನು ಆರೋಗ್ಯಕರ ಜೀವನಕ್ಕಾಗಿ
ಮೊದಲನೇದಾಗಿ ಪೌಷ್ಟಿಕ ಆಹಾರಗಳು. ನಂಬರ್ 1, ಹಸಿರು ಎಲೆ ತರಕಾರಿಗಳು. ಫ್ರೆಂಡ್ಸ್, ಹಸಿರು ಎಲೆ ತರಕಾರಿಗಳು ನಿಮ್ಮ ಹೃದಯವನ್ನು ಬಲಪಡಿಸಲು ತುಂಬಾ ಸಹಾಯ ಮಾಡುತ್ತವೆ. ಪಾಲಕ್, ಬತುಬಾ, ಸಾಸಿವೆ ಸೊಪ್ಪು ಮತ್ತು ವಿಶೇಷವಾಗಿ ನುಗ್ಗೆ ಸೊಪ್ಪು ಇವುಗಳನ್ನು ಅವುಗಳ ಹಂಗಾಮಿನಲ್ಲಿ ತಪ್ಪದೆ ಸೇವಿಸಬೇಕು. ಇನ್ನು ನುಗ್ಗೆ ಸೊಪ್ಪಿನ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಇದು ಅತ್ಯಂತ ಪೌಷ್ಟಿಕಾಂಶಯುಕ್ತ ತರಕಾರಿ. ಇದರಲ್ಲಿ ಹಾಲಿಗಿಂತ 4 ಪಟ್ಟು ಹೆಚ್ಚು ಕ್ಯಾಲ್ಸಿಯಂ ಇದೆ. ಜೊತೆಗೆ ಇದು ಉರಿಯೂತ ವಿರೋಧಿ ಗುಣಗಳನ್ನು ಹೊಂದಿದೆ. ನಂಬರ್ 2, ಒಣ ಹಣ್ಣುಗಳು ಮತ್ತು ಬೀಜಗಳು. ಬಾದಾಮಿ, ಆಕ್ರೋಟ್, ಗೋಡಂಬಿ, ಪಿಸ್ತಾ ಹಾಗೂ ಸೂರ್ಯಕಾಂತಿ ಬೀಜ, ಅಗಸೆ ಬೀಜ, ಚಿಯಾ ಬೀಜ ಮತ್ತು ಕುಂಬಳಕಾಯಿ ಬೀಜಗಳು ವಯಸ್ಸಾದವರಿಗೆ ವರದಾನವಿದ್ದಂತೆ. ಇವುಗಳ ಪ್ರಯೋಜನಗಳು ಏನು ಎಂದು ನೋಡೋದಾದ್ರೆ, ಶರೀರದ ಶಕ್ತಿಯನ್ನು ಹೆಚ್ಚಿಸುತ್ತವೆ, ಮಾನಸಿಕ ಸ್ಥಿತಿಯನ್ನು ಸ್ಥಿರವಾಗಿಡುತ್ತವೆ, ಮೆದುಳು ಮತ್ತು ಹೃದಯವನ್ನು ಬಲಪಡಿಸುತ್ತವೆ, ನೆನಪಿನ ಶಕ್ತಿಯನ್ನು ಹೆಚ್ಚಿಸಿ ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಕಾಪಾಡುತ್ತವೆ. ಇನ್ನು ಇದನ್ನು ಸೇವಿಸುವ ಕ್ರಮ ಯಾವುದು ಎಂದು ನೋಡೋದಾದ್ರೆ, ದಿನಕ್ಕೆ 20 ರಿಂದ 25 ಗ್ರಾಂ ಮಿಶ್ರಿತ ನಟ್ಸ್ ಮತ್ತು ಬೀಜಗಳನ್ನು ಸೇವಿಸುವುದು ಉತ್ತಮ ಅಭ್ಯಾಸ. ಇವು ಸ್ವಲ್ಪ ದುಬಾರಿಯಾಗಿದ್ದರೂ ಆರೋಗ್ಯದ ದೃಷ್ಟಿಯಿಂದ ಇವುಗಳನ್ನು ರೂಢಿಸಿಕೊಳ್ಳುವುದು ಒಳ್ಳೆಯದು. ಯಾವಾಗಲೂ ಇವುಗಳನ್ನು ಉರಿಯದ, ಉಪ್ಪು ಸೇರಿಸದ ಮತ್ತು ನೈಸರ್ಗಿಕ ರೂಪದಲ್ಲಿ ಸೇವಿಸಬೇಕು. ಸಂಸ್ಕರಿಸಿದ ಅಥವಾ ಕರಿದ ನೆಟ್ಸ್ ಗಳಿಂದ ದೂರವಿರಿ. ಫ್ರೆಂಡ್ಸ್, ಈ ಮಾಹಿತಿಯನ್ನು ನಿಮ್ಮ ಮನೆಯ ಹಿರಿಯರೊಂದಿಗೆ ತಪ್ಪದೆ ಹಂಚಿಕೊಳ್ಳಿ. ಇದರಿಂದ ಅವರು ಆರೋಗ್ಯಕರ ಜೀವನ ನಡೆಸಲು ತುಂಬಾ ಸಹಕಾರಿಯಾಗುತ್ತದೆ. ಫ್ರೆಂಡ್ಸ್, ಅತಿಯಾದ ಸೇವನೆ ಬೇಡ, ಮಿತವಾಗಿ ಸೇವಿಸಿ ಆರೋಗ್ಯವಾಗಿರಿ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.